ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮತಗಟ್ಟೆಯಲ್ಲಿ ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ. ಮಸ್ಟರಿಂಗ್ ಸೆಂಟರ್ಗಳಿಂದ ಇವಿಎಂ ಮಷಿನ್ಗಳು ಮತಗಟ್ಟೆಗೆ ರವಾನಿಸಲಾಗುತ್ತಿದೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಿನ ಮತಗಟ್ಟೆಯಲ್ಲಿ ಸ್ವಚ್ಛತಾ ಕಾರ್ಯ ಆರಂಭಗೊಂಡಿದೆ. ಮಸ್ಟರಿಂಗ್ ಸೆಂಟರ್ಗಳಿಂದ ಇವಿಎಂ ಮಷಿನ್ಗಳನ್ನು ಮತಗಟ್ಟೆಗಳಿಗೆ ರವಾನಿಸುವಂತಹ ಕೆಲಸವೂ ಕೂಡ ತ್ವರಿತಗತಿಯಲ್ಲಿ ಆಗ್ತಿದೆ. ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಬೆಳಗ್ಗೆ 7ರಿಂದ ಮತದಾನ ಆರಂಭ ಆಗುತ್ತೆ. ಮತದಾನ ಆರಂಭ ಹಿನ್ನೆಲೆಯಲ್ಲಿ ಈಗ ಮತಗಟ್ಟೆಗಳ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಯಶವಂತಪುರದಲ್ಲಿ ಇರ್ತಕ್ಕಂಥ ಆನಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಮತಗಟ್ಟೆಯಾಗಿ ಮಾಡಿಕೊಂಡಿದ್ದಾರೆ. ಈ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಮತಗಟ್ಟೆಯಾಗಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಈಗ ಕೊಠಡಿಗಳ ಕ್ಲೀನಿಂಗ್ ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇಲ್ಲಿ ನಾಳೆ ಬೆಳಗ್ಗೆಯಿಂದ ಮತದಾನ ಆರಂಭ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಮತದಾನಕ್ಕೆ ಈಗಾಗಲೇ ಈ ಮತಗಟ್ಟೆಯನ್ನು ಗುರುತು ಮಾಡಿರೋ ಹಿನ್ನೆಲೆಯಲ್ಲಿ ಕೊಠಡಿಗಳನ್ನು ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಮಸ್ಟರಿಂಗ್ ಸೆಂಟರ್ಗಳಿಂದ ಮತಗಟ್ಟೆಗಳು ಮಧ್ಯಾಹ್ನ 2ರಿಂದ 3 ಗಂಟೆ ಅಷ್ಟೊತ್ತಿಗೆ ಈ ಒಂದು ಮತಗಟ್ಟೆಗಳಿಗೆ ಇವಿಎಂ ಮಿಷಿನ್ಸ್ಗಳು ಬರ್ತವೆ. ಬಂದವನ್ನು ಕ್ಲೀನಾಗಿ ಶೇಖರ ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ಬೀಗವನ್ನು ಹಾಕ್ಕೊಂಡು ಭದ್ರಪಡಿಸ್ಬೇಕಾಗತ್ತೆ. ಹಾಗಾಗಿ ತುಂಬ ಕ್ಲೀನಿಂಗ್ ಇರಲಿ ಅಂತೇಳಿ ಈಗಾಗಲೇ ಕೊಠಡಿಗಳೆಲ್ಲವನ್ನು ಕೂಡ ನೀರು ಹಾಕಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಎಲ್ಲ ಕೊಠಡಿಗಳನ್ನು ಕೂಡ ಈಗ ಕ್ಲೀನ್ ಮಾಡುವಂಥ ಕೆಲಸಕ್ಕೆ, ಸ್ವಚ್ಛತೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ರಜೆ ಇದ್ದ ಕಾರಣಕ್ಕೋಸ್ಕರ ಕೊಠಡಿಗಳನ್ನು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಈ ರಜೆ ಇರುವ ಹಿನ್ನೆಲೆಯಲ್ಲಿ ಓಪನ್ ಮಾಡಿರಲಿಲ್ಲ. ಮತಗಟ್ಟೆಯನ್ನಾಗಿ ಇದನ್ನು ಯಾವಾಗ ತೆಗೆದುಕೊಂಡ್ರು ಆಗ ಇಲ್ಲಿನ ಸಿಬ್ಬಂದಿ ಬಂದು ಕೊಠಡಿಗಳನ್ನು ಸ್ವಚ್ಛತೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಒಂದು ಕಡೆ ಮಸ್ಟರಿಂಗ್ ಸೆಂಟರ್ಗಳಿಂದ ಇವಿಎಂ ಮಿಷಿನ್ ಮತಗಟ್ಟೆಗೆ ಬರುತ್ತೆ. ಮತಗಟ್ಟೆಗಳಲ್ಲಿ ಸ್ವಚ್ಛತಾ ಕಾರ್ಯ ಆರಂಭ ಆಗಿದೆ. ಜನರು ಎಲ್ಲರೂ ಕೂಡ ತಪ್ಪದೆ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡಲಿ ಎನ್ನುವಂಥದ್ದು ತಮ್ಮ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೋಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.